ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಅರೆ ಮಲೆನಾಡು ಪ್ರದೇಶ ಬೇಸಿಗೆಯ ವೇಳೆಯಲ್ಲಿ ಯಾವ ರೀತಿ ಇರುತ್ತದೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಕಾಣ್ತಾ ಇರ್ಬೋದು, ಇದೊಂದು ನಮ್ಮ ಕರ್ನಾಟಕದ ಒಂದು ಹಳ್ಳಿಯ ಗಾಡಿನ ಪ್ರದೇಶ. ಈ ಮಲೆ ಅಂದರೆ ಅರೆ ಮಲೆನಾಡು ಪ್ರದೇಶ. ಇದು ಕೊರಟಗೆರೆ ಭಾಗದಲ್ಲಿ ಬರೋವಂಥ ಒಂದು ಹಳ್ಳಿಯಲ್ಲಿ ನಾನು ಚಲಿಸ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ ಹೇಗೆಲ್ಲ ಇದೆ ಈ ಒಂದು ಇಲ್ಲಿನ ಹಸಿರು ಸನ್ನಿವೇಶ ಆಗಿರ್ಬೋದು, ಮತ್ತು ಹೊಲ, ಇವುಗಳಲ್ಲಿನ ರೈತರ ಜೀವನ ಯಾವ ರೀತಿ ಇದೆ ಅನ್ನೋದೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಬನ್ನಿ ಹೋಗೋಣ. ಎಲ್ಲೆಲ್ಲೂ ಅಂದರೆ ಈ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಕಡೆ ಈ ಹೊಲಗಳ ಅಂಚುಗಳು ಬದಗಳಿಗೆಲ್ಲ ಏನು ಮಾಡ್ತಾರೆ ಅಂದರೆ ರೈತರು ಬೆಂಕಿಯನ್ನು ಇಟ್ಬಿಡ್ತಾರೆ. ಈ ಕಡೆ ಎಲ್ಲ ಕಾಣಿಸ್ತಾ ಇರ್ಬೋದು, ನೀವೆಲ್ಲ ನೋಡ್ತಾ ಇದ್ದೀರಾ ನೋಡಿ. ನೋಡ್ತಾ ಇದ್ದೀರಾ? ನಮ್ಮಲ್ಲೆಲ್ಲ ಈ ಬೇಲಿ ಗಿಡ ಅನ್ನೋ ಒಂದು ಜಾತಿಯ ಸಸ್ಯ ಬರುತ್ತೆ. ಈ ಗಿಡ ತುಂಬ ನೀವಿಲ್ಲಿ ಕಾಣ್ತಾ ಇರ್ಬೋದು. ಈ ಗಿಡ ಅಂದರೆ ಇದು ನಮಗೆ ಈ ಭಾಗದಲ್ಲೆಲ್ಲ ಸತ್ತೆ ಅಂತ ಅನಿಸುತ್ತೆ, ಬಟ್ ಇದು ಆಕ್ಸಿಜನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸ್ನೇಹಿತರೆ, ಈಗ ನೀವು ಇಲ್ಲಿ ಕಾಣ್ತಾ ಇರ್ಬೋದು ನಮ್ಮ ಭಾಗದ ಹಳ್ಳಿಯ ಮನೆಗಳು ಯಾವ ರೀತಿ ಇರುತ್ತೆ ಅಂತ. ಈ ಅರೆ ಮಲೆನಾಡು ಪ್ರದೇಶದಲ್ಲಿ ಆಲ್ಮೋಸ್ಟ್ ಈ ಥರ ಕಲ್ಲಿನ ಮನೆಗಳು, ಈಗೆಲ್ಲ ಮಾಡರ್ನೈಸ್ಡ್ ಬತ್ತ ಸೀಟಿನ ಮರಗಳೆಲ್ಲ ಹೋಗಿ ಮೋಲ್ಡ್ ಮನೆಗಳು ಬಂದಿದೆ. ಹಲಸಿನ ಮರ ನೋಡ್ತಾ ಇರ್ಬೋದು, ಈಗ ಇನ್ನೂ ಪೀಚ್ ಆಗ್ತಾ ಇದ್ದಾವೆ. ಇದರಲ್ಲಿ ಎಳ್ತರ ನಾವು ಕಾಣ್ತೀವಿ. ಅಂದರೆ ಹಲಸಲ್ಲಿ ಹೇಗೆ ಅಂತಂದರೆ ಈ ಚಿಕ್ಕ ಕಾಯಿ ಒಂದು ಸ್ವಲ್ಪ ಸೈಜ್ ಬರ್ತಿದ್ದಂಗೆ ಅದನ್ನು ಕೊತ್ತಸಿನಕಾಯಿ ಸಾಂಬಾರು ಅಂತ ಮಾಡ್ತಾರೆ. ಅದ್ಭುತವಾಗಿರುತ್ತೆ ಈ ಹಳ್ಳಿ ಕಡೆ. ಹಾಗೆ ಇದು ಕಾಲಕ್ರಮೇಣ ಬಲ್ತಂತೆ ಇದು ಒಳ್ಳೆ ಹಲಸಿನ ಹಣ್ಣು, ಹಲಸಿನ ಖಾದ್ಯಗಳನ್ನ ನೀವು ಭಾಳಷ್ಟು ಕೇಳಿರ್ತೀರ ನೋಡಿ. ಅಂಥ ಒಂದು ಹಲಸಿನ ಮರ. ಇದರಲ್ಲಿ ಭಾಳಷ್ಟು ವೆರೈಟಿ ಇರ್ತದೆ. ಈ ನಮ್ಮ ತುಮಕೂರು ಸೀಮೆಯಲ್ಲಿ ಅದು ಯಾವುದೋ ಒಂದು ಹಲಸಿನ ಹಣ್ಣು ಇದೆಯಂತೆ, ಜಾಕ್ ಅಂತ ಏನೋ. ಅದ್ರ ಬೆಲೆನೇ ಒಂದು ಹಲಸಿನ ಹಣ್ಣು ಬಂದು 2 ಲಕ್ಷ ಮೇಲೆ ಇದೆ ಅಂತಾರೆ. ಸೊ ಆ ಥರ ಆ ಒಂದು ಹಲಸಿನ ಹಣ್ಣಿನ ಇದು ಒಂದು ತಳಿ ಕೂಡ ಇಲ್ಲಿ ನೋಡಿ. ಇಲ್ಲಿ ನಮ್ಮ ಹಳ್ಳಿ ಭಾಗದ ರೈತರು ಹೇಗೆ ಅಂತಂದರೆ ಈ ಹಸು ಸಾಕಾಣಿಕೆ ಮಾಡ್ತಾರಲ್ಲ, ಈ ಹಸು ಸಾಕಾಣಿಕೆಗೆ ಬೇಕಾಗಿರೋಂಥ ಈ ಬೇಸಿಗೆಯಲ್ಲಿ ಏನೂ ಸಿಗಲ್ಲ ಅವಕ್ಕೆ. ಹಾಗಾಗಿ ಏನು ಈ ಮಳೆಗಾಲದಲ್ಲಿ ಸ್ವಲ್ಪ ಈ ರಾಗಿ, ಭತ್ತ ಈ ಥರ ಬೆಳೀತಾರೆ. ಅದರಲ್ಲಿ ಇಲ್ಲಿ ಹುಲ್ಲನ್ನು, ಒಣಗಿರೋಂಥ ಹುಲ್ಲನ್ನು ಈ ರೀತಿ ಜೋಡಿಸಿರ್ತಾರೆ. ಇದನ್ನು ಈ ಭಾಗದಲ್ಲಿ ಹುಲ್ಲಿನ ಮೆದೆ ಅಂತ ಕರೀತಾರೆ. ಕಾಣ್ತಾ ಇದ್ರಲ್ವಾ? ಈ ರೀತಿ ಈ ಬೇಸಿಗೆ ಕಾಲದಲ್ಲಿ ಹಸುಗಳಿಗೆ ಬೇಕಾದಂಥ ಒಂದು ಆಹಾರವನ್ನು ಸಂಗ್ರಹಿಸಿ ಇಡಲಾಗುತ್ತದೆ. ಈ ಬೇಸಿಗೆ ಕಾಲದಲ್ಲಿ ನೋಡಿ, ಇದೆಲ್ಲ ರಾಗಿ ಬೆಳೆದಿರೋಂಥ ಹೊಲಗಳು. ಇವನ್ನೆಲ್ಲ ಕುಯ್ದಿರೋದ್ರಿಂದ ಅದರಲ್ಲಿ ಕೂಳೆ ಮಾತ್ರ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲೆಲ್ಲ ಇನ್ನು ಇಂಟೀರಿಯರ್ಗಳಲ್ಲಿ ರಸ್ತೆಗಳು ಎಲ್ಲ ಅಷ್ಟೊಂದು ಏನು ಡೆವಲಪ್ಮೆಂಟ್ ಏನು ಇಲ್ಲ. ಸರ್ಕಾರ ಈ ಕಡೆ ಗಮನ ಹರಿಸಿದ್ರೆ ತುಂಬ ಇನ್ನೂ ಭಾಳ ಖುಷಿಯಾಗುತ್ತೆ. ಸಣ್ಣ ಕಚ್ಚಾ ರಸ್ತೆನಾದರೂ ರೂಪಿಸ್ಕೊಟ್ರೆ ಇನ್ನಷ್ಟು ಖುಷಿ. ಹಳ್ಳಿಯ ಹಳ್ಳ ಯಾವ ರೀತಿ ಇರುತ್ತೆ ಅಂತ ನೋಡಿ. ನೀರಿನ ಹೊರತೇನೇ ಇಲ್ಲ, ಬದುಕು ಎಷ್ಟು ಕಷ್ಟ ರೀ ನೋಡಿ. ಈಗ ನೀವು ನೋಡ್ತಾ ಇರೋವಂಥದ್ದು ಹೊಂಗೆ ಮರ. ಈಗಾಗಲೇ ಎಲ್ಲ ಬೇಸಿಗೆ ಆಗಿರೋದ್ರಿಂದ ಎಲೆ ಎಲ್ಲ ಉದ್ರಿ ಅದರಲ್ಲಿ ಹೊಂಗೆ ಕಾಯಿಗಳು ಮಾತ್ರ ಕಾಣಿಸುತ್ತೆ. ಯಾವ ಥರ ಇದೆ ನೋಡಿ, ಇಲ್ಲಿ ಕಾಯಿ ಕಾಣಿಸ್ತಿದೆಯಾ? ಎಸ್, ಅಂದರೆ ಹೊಂಗೆ ಬಗ್ಗೆ ಎಲ್ಲೋ ಒಂದು ಕವಿತೆ, ಹೊಂಗೆಯ ನೆರಳಿನ ತಂಪು ಅಂತ ಏನೋ ಒಂದು ಕವಿತೆ ಇದೆ, ತುಂಬ ಚೆನ್ನಾಗಿದೆ ಅಂತ ಹೊಂಗೆ ಮರ.
ಇದೆಲ್ಲ ನಮ್ಮ ಈ ಒಂದು ಮಲೆನಾಡು ಪ್ರದೇಶದಲ್ಲಿನ ಹಳ್ಳಿಗಳಲ್ಲಿ ಹೆಚ್ಚಾಗಿ ನಾವು ಕಾಣುವಂಥ ಒಂದು ಮರಗಳ ಪ್ರಭೇದದಲ್ಲಿ ಈ ಹೊಂಗೆ ಮರ ಕೂಡ ಒಂದಾಗಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಎಷ್ಟೋ ಜನ ಹಳ್ಳಿ ಹುಡುಗರಿಗೆ ಗೊತ್ತಿರುತ್ತೆ. ಇದೊಂದು ಆಲಮರದ ತೋಪು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಹಳ್ಳಿ ಒಳಗೆ ಬೆಳೆದಿರೋಂಥವ್ರಿಗೆ ಇದು ಗೊತ್ತಿರುತ್ತೆ. ಈ ಥರ ಎಷ್ಟೊಂದು ಅವ್ರ ಊರುಗಳಲ್ಲಿ ಇರ್ತವೆ. ಅಲ್ಲೆಲ್ಲ ಆಟ ಆಡಿದಂಥ ಕ್ಷಣಗಳಾಗಿರ್ಬೋದು, ಈ ಮೇಕೆ ಕುರಿಗಳನ್ನ ಕಾಯ್ದಂಥ ನೆನಪುಗಳಾಗಿರ್ಬೋದು, ಭಾಳಷ್ಟೇ ಇರುತ್ತೆ. ಇದೆಲ್ಲ ಮೇಕೆಗೆಲ್ಲ ಈ ಆಲದ ಮರದ ಸೊಪ್ಪನ್ನೆಲ್ಲ ಕುಯ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಎಷ್ಟೊಂದು ಗಿಡಗಳು ಒಂದೇ ಕಡೆ ಇದ್ದಾವೆ. ಇದೆಲ್ಲ ಏನಾದ್ರೂ ಲಾಭಕ್ಕೋಸ್ಕರ ರೈತ ಕಡಿದ್ರೆ ಏನಾಗ್ಬೋದು? ಇವತ್ತು ಎಷ್ಟು ಆಕ್ಸಿಜನ್ ಈ ಕರೋನಾ ಕಾಲದಲ್ಲಿ ಕೊಂಡ್ಕೊಂಡು ಕುಡ್ದೋ, ಅಂದರೆ ಇನ್ಹೇಲ್ ತಗೊಬೇಕು ಅಂತಂದರೆ ಆಕ್ಸಿಜನ್ಗೂ ಪೇ ಮಾಡಬೇಕಾಯ್ತು. ಈ ಥರ ಮನುಷ್ಯ ರೈತರು ಯಾರೂ ಅದನ್ನೆಲ್ಲ ಜಾಸ್ತಿ ಇದನ್ನು ಇಟ್ಕೊಳಲ್ಲ. ಬಟ್ ಆದರೆ ನೋಡಿ, ಇದು ಎಷ್ಟೊಂದು ಆಕ್ಸಿಜನ್ ಇಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ವಾ, ಅದ್ಭುತ ಅಂತಲೇ ಹೇಳ್ಬೋದು. ಹಾಗೇ ನಾನು ಹೇಳಿದೆ, ಅಲ್ಲಿ ಬರ್ತಾ ಇದು ರಾಗಿ ಕುಯ್ದ ನಂತರ ಆ ಹೊಲ ಹೇಗಿರುತ್ತೆ ನೋಡಿ, ಈ ರೀತಿ ಕೂಳೆಗಳು ಕಾಣಿಸ್ತಾ ಇರುತ್ತೆ. ನಮಗೆ ಅಲ್ಲಿ ಹುಲ್ಲಿನ ಮೆದೆ ಕಾಣಿಸ್ತಲ್ಲ, ಅದು ಈ ಒಂದು ರಾಗಿ ಅನ್ನೋ ಒಂದು ಸಸ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಹುಲ್ಲು. ಅದು ಹೇಳ್ತಿದ್ನಲ್ಲ, ಮೇಕೆ ಕುರಿಗಳನ್ನೆಲ್ಲ ಈ ಒಂದು ತೋಪುಗಳಲ್ಲಿ ಮೇಯಿಸ್ತಾ ಇರೋವಂಥ ನೆನಪು ಇರ್ತವೆ ಅಂತ ಪ್ರತಿಯೊಬ್ಬರಿಗೂ. ನೀವು ಇಲ್ಲಿ ಕಾಣ್ಬೋದು ಕುರಿ ಮೇಕೆಗಳೆಲ್ಲ ಹೇಗೆ ಅಂದರೆ ಮೇಯಿಸ್ತಿದ್ದು ನೆನಪಿರ್ತಾವಲ್ಲ, ಅದೇ ರೀತಿಯಲ್ಲಿ ಮೇಕೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಆಲದ ಮರ ಸೊಪ್ಪುಗಳನ್ನ ಕುಯ್ದು ಮೇಕೆಗಳನ್ನೆಲ್ಲ ಸಾಕ್ತಿರ್ತಾರೆ ಅಂತ ನೀವು ಇಲ್ಲಿ ಕಾಣ್ಬೋದು. ನಮಸ್ತೆ ಯಜಮಾನ್ರೆ, ನಮಸ್ತೆ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಇರುತ್ತೆ ಆಲದ ಮರ. ನಿಮ್ಮ ಹೆಸರು? ನರಸಮ್ಮವರಾ? ಥ್ಯಾಂಕ್ ಯು. ಮನೆ ನಿಮ್ಮ ಹೆಸರು? ರಂಗಪ್ಪಣ್ಣವರು. ಉಲ್ವಂಗ್ಲ ಅಂದ್ರೆ ಈ ಊರು, ಹಳ್ಳಿ? ಹೌದ್ರಾ? ತಿಮ್ಸಂದ್ರ ನೆಕ್ಸ್ಟು. ಈ ಥರ ಈ ರೀತಿಯಾಗಿ ಬೇಸಿಗೆಯಲ್ಲಿ ಎಲ್ಲ ಬದುಗಳನ್ನ ಬೆಂಕಿ ಇಡೋದ್ರ ಮುಖಾಂತರ ರೈತರು ತಮ್ಮ ಹೊಲಗಳನ್ನು ಶುಚಿಗೊಳಿಸ್ಕೊತಾರೆ. ಇದು ಬೇಸಿಗೆಯಲ್ಲಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಈ ರೈತರಿಗೆ ಇಲ್ಲಿ ಆಧಿಕ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆದ್ರೂ ಈಗ ಒಂದು ಎಕರೆಗೆ ಒಂದು 5-6 ಮೂಟೆ ಬೆಳೆಯೋದು ತುಂಬ ಕಷ್ಟ. ಆದರೆ ಕೂಲಿ ಲೆಕ್ಕ ಹಾಕೊಂಡ್ರೆ ಅದು ಕೂಡ ಲಾಭವೂ ಅಲ್ಲ. ಆದರೂ ಏನು ಮಾಡೋಕ್ಕಲ್ಲ, ಬೆಳಿಬೇಕು, ಬೆಳಿತೀವಿ. ಆದರೆ ಈ ಜಾಗದಲ್ಲಿ ಬೇರೆ ಕೃಷಿ ಆ ಥರ ಚಟುವಟಿಕೆಗಳನ್ನ ಏನು ಮಾಡ್ಬೋದು? ಇಲ್ಲೊಂದು ಅದ್ಭುತವಾಗಿರೋಂಥ ಕೆರೆ ಕಾಣಿಸ್ತಪ್ಪ. ಇನ್ನು ಕೆರೆಯಲ್ಲಿ ಈ ನೀರಿದೆ, ಅದು ಕೂಡ ಬತ್ತು ಹೋಗುವಂಥ ಹಂತ ಇದೆ. ಆದರೆ ಅಷ್ಟರಲ್ಲಿ ಮಳೆ ಏನಾದ್ರು ಬಂತು ಅಂತಂದರೆ ತುಂಬುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಮ್ಯಾಕ್ಸಿಮಮ್ ಈ ಕೆರೆ ಸಾಧ್ಯವಾದಷ್ಟು ಈ ಬೇಸಿಗೆಯಲ್ಲಿ ಬತ್ತುತ್ತೆ, ಯಾಕೆಂದರೆ ಈ ಭಾಗದಲ್ಲೆಲ್ಲ ಮಳೆ ಕಡಿಮೆ ಬೀಳುತ್ತೆ. ಹಾಗಾಗಿ ನೋಡಿ, ಈ ರೀತಿ ಭೂಮಿ ಒಳಗೆ ಏನು ಬೆಳಿಬೋದು? ತುಂಬ ರೈತರ ಜೀವನ ಭಾಳ ಶೋಚನೀಯವಾಗಿದೆ. ಬಟ್ ಆದರೆ ಇದರಲ್ಲಿ ಏನು ಬೇರೆ ಥರ ಏನಾದರೂ ಮಾಡ್ಬೋದಾ? ಆ ಥರ ಸಮೀಕ್ಷೆಗಳು, ಯೋಜನೆಗಳನ್ನ ರೂಪಿಸ್ಕೊಂಡು ಕೊಟ್ಟರೆ, ಹಳ್ಳಿ ರೈತರುಗಳಿಗೆ ಗೈಡೆನ್ಸ್ನ ಪ್ರೊವೈಡ್ ಮಾಡಿದ್ರೆ ಸರ್ಕಾರದ ವತಿಯಿಂದ ಭಾಳ ಅನುಕೂಲ ಆಗುತ್ತೆ. ಇದರಿಂದ ರೈತರು ಸದಾಕಾಲ ಒಂದು ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆಲೇ ನಿಮಗೆ ತಿಳಿಸಿದಂಥ ಹೊಂಗೆ ಮರ ನೋಡ್ತಾ ಇರ್ಬೋದು ನೀವಿಲ್ಲಿ. ಕೆಲವೊಂದು ಕಡೆ ಆಲ್ರೆಡಿ ವಸಂತ ಕಾಲ ಆಗ್ತಿರೋದ್ರಿಂದ ಹಸಿರೆಲೆಗಳ ಚಿಗುರು ಕೂಡ ಪ್ರಾರಂಭ ಆಗಿದೆ. ಇದನ್ನು ನೋಡಲಿಕ್ಕೆ ಒಂಥರ ಕಣ್ಣಿಗೆ ಹಬ್ಬದ ವಾತಾವರಣವನ್ನು ಉಂಟು ಮಾಡುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಹಸುಗಳ ಸಾಕಾಣಿಕೆ ನೀವು ಕಾಡ್ತಾ ಇದ್ದೀರಲ್ಲ, ಈ ಥರ ಹಸುಗಳ ಸಾಕಾಣಿಕೆ ನಮ್ಮ ಒಂದು ಹಳ್ಳಿ ಭಾಗದ ರೈತರುಗಳಲ್ಲಿ ಮುಖ್ಯವಾಗಿ ಕಾಣ್ತೀವಿ. ಯಾಕೆ ಅಂತಂದರೆ ಈ ಬೇಸಿಗೆಯಲ್ಲಿ ರೈತರಿಗೆ ಅಲ್ಪ ಸ್ವಲ್ಪ ಆದಾಯವನ್ನು ಏನಾದರೂ ತಂದುಕೊಡುತ್ತೆ ಅಂತಂದರೆ ಈ ಗೋಮಾತೆ ಅಂತಲೇ ಹೇಳ್ಬೋದು.
ಇವುಗಳ ಸಾಕುವಿಕೆ ಭಾಳ ಶ್ರೇಯಸ್ಕರ. ಹಾಗಾಗಿ ನಮ್ಮಲ್ಲಿ ಈ ಗೋಮಾತೆಗೆ ಭಾಳ ಏಕೆ ಪ್ರಾಮುಖ್ಯತೆ ಅಂತ ಕೊಡ್ತಾರೆ ಅಂತಂದರೆ, ಇವು ರೈತರ ಜೀವನವನ್ನು ಹಸನಾಗಿಸುವಂತಹ ಶಕ್ತಿಯುತವಾದಂಥ ದೇವತೆಗಳು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ತುಂಬ ಹತ್ತಿರದಿಂದ ಹುಲ್ಲಿನ ಮೆದೆಗಳು ಯಾವ ರೀತಿ ಇರುತ್ತೆ ಅಂತ. ಹಾಗೆ ಹಳ್ಳಿಯ ರೈತರು ಈ ಬೇಸಿಗೆಯಲ್ಲಿ ಈ ಥರ ಸೌದೆಗಳನ್ನು ಕೂಡಿಡ್ತಾರೆ. ಏನಪ್ಪ ಇದರ ಮುಖ್ಯ ಉದ್ದೇಶ ಅಂತಂದರೆ, ಮಳೆಗಾಲದಲ್ಲಿ ಈ ಹಳ್ಳಿ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಸೌದೆಯಿಂದಲೇ ಅಡುಗೆ ಮಾಡೋವಂಥ ಒಂದು ಕೆಲವೊಬ್ಬರು ಇರ್ತಾರೆ. ಈಗೆಲ್ಲ ಸ್ವಲ್ಪ ಈ ಗ್ಯಾಸು ಈ ಥರ ಎಲ್ಲ ಬಂದಾದಮೇಲೆ ಬದಲಾವಣೆ ಕಾಣ್ತಿದೆ ನಮ್ಮಲ್ಲೂ ಎಲ್ಲ. ಆದರೆ ಆಲ್ಮೋಸ್ಟ್ ಇದನ್ನೆಲ್ಲ ಅಂಡೆ ಒಲೆ ಅಂತ ಕರೀತಾರೆ, ನೀರನ್ನು ಕಾಯಿಸಲಿಕ್ಕೆ ಬಳಸ್ತಾರೆ ಈ ಒಂದು ಸೌದೆಗಳನ್ನು. ಅಲ್ಲಿಂದ ಒಂದು ಮೇನ್ ರೋಡಿಗೆ ಕನೆಕ್ಟ್ ಆದೆ, ಅಂದರೆ ಟಾರ್ ರೋಡು. ಯಾವ ರೀತಿ ಚಿತ್ರ ಮನೆ ಒಳ್ಳೆ ಮನೆ ಕಡೆ ಈ ಕಡೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಹಳ್ಳಿ ಮರದ ವ್ಯಕ್ತಿ ಹಳೆ ನ್ಯಾಯಾಲಯ ಅಂತ ಹೇಳ್ಬೋದು ಇದನ್ನು. ಕಾಣ್ತಿದ್ದೀರಲ್ಲ, ಇಷ್ಟೊಂದು ಕಲ್ಲಿನ ಬೆಟ್ಟದ ರಾಶಿ ಹಾಕ್ಬಿಟ್ಟಿದ್ದಾರಲ್ಲ. ಏನು ಈ ಮಣ್ಣಿನ ರಾಶಿ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ. ಏನೋ ದೊಡ್ಡ ಕಂದಕ ಕಂಡಂಗೆ ಕಾಣ್ತಿದೆ ಅಲ್ವಾ? ಬಾ 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 ಬಾ, ಏನು ರೀ ಈ ಥರ ತೆಗ್ದಿದ್ದಾರೆಲ್ಲ ಸ್ನೇಹಿತರೆ. ಇದು ಅಂದರೆ ನಾನು ಆವಾಗಲಿಂದ ಹೇಳ್ತಾ ಇದ್ದೆ, ಸರ್ಕಾರ ಈ ಕಡೆ ಏನಾದರೂ ಕ್ರಮ ಕೈಗೊಂಡಿಲ್ವಾ ಅಂತ. ಸೊ ಅದಕ್ಕೆ ಉತ್ತರ ಇಲ್ಲಿದೆ. ಇನ್ನು ಕಾಮಗಾರಿ ಈ ಕಡೆ ಈ ಭಾಗದಲ್ಲಿ ನಡೀತಾ ಇದೆ. ಏನಪ್ಪ ಅಂತಂದರೆ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಇದೆಯಲ್ಲ, ಅದ್ರ ಮುಖಾಂತರ ಈ ಕೊರಟಗೆರೆ, ಮಧುಗಿರಿ ಈ ಥರ ನಮ್ಮ ಒಂದು ಈ ಏನು ಶಿರಾ, ಈ ತುಮಕೂರು ಭಾಗದಲ್ಲಿನ ಒಂದಷ್ಟು ಅರೆ ಮಲೆನಾಡು ಪ್ರದೇಶಗಳಿಗೆ ನೀರನ್ನು ಹೇಗಾದರೂ ಹಳ್ಳಿಗಳಿಗೆ ತಲುಪಿಸ್ಬೇಕು ಅಂತ ಮಾಡ್ತಿರೋಂಥ ಈ ಒಂದು ಯೋಜನೆ ಇನ್ನು ಕಾಮಗಾರಿ ಪ್ರಗತಿಯಲ್ಲಿದೆ. ಇದೆಲ್ಲ ಪೂರ್ಣಗೊಂಡಾಗ ಇನ್ನೂ ಮತ್ತಷ್ಟು ಇಲ್ಲಿನ ರೈತರಿಗೆ ಶಕ್ತಿಯನ್ನು ನೀಡುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಹೇಗಿದೆ ನೋಡಿ ಇಲ್ಲಿನ ವಿಹಂಗಮ ನೋಟ, ಈ ಕಾಲುವೆ ನಿರ್ಮಾಣದ ಪ್ರಗತಿ ಹೇಗೆ ಕಾಣ್ತಾ ಇದೆ. ರಸ್ತೆ ಎರಡೂ ಭಾಗವನ್ನು ಕವರ್ ಮಾಡಿ ತೋರಿಸ್ತೀನಿ. ಈ ಕಡೆನೂ ನೋಡೋಣ ಕಾಮಗಾರಿ ಎಲ್ಲಿದೆ ಅಂತ. ಅಂದರೆ ಆಲ್ಮೋಸ್ಟ್ ಅಲ್ಲೂ ಒಂದು ಹಂತಕ್ಕೆ ಈ ಕಾಮಗಾರಿ ಆಗಿದೆ, ಅಂದರೆ ಕಾರ್ಯ ಪ್ರಗತಿ ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಇದು ಬೇಗ ಪೂರ್ಣಗೊಳ್ಳಿ ಅಂತ ಆಶಿಸ್ತೀನಿ. ಕಾಣ್ತಾ ಇರ್ಬೋದು, ನೀರು ನಿಂತಿದೆ ರೀ, ಪರವಾಗಿಲ್ಲ. ಅಂದರೆ ಕಲ್ಲು ಬಂಡೆಗಳನ್ನೆಲ್ಲ ಪುಡಿಗೊಳಿಸಿ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನೋಡ್ರಿ. ಅಂದರೆ ಎಷ್ಟು ಶ್ರಮ ಇದೆ ಈ ಜಾಗದಲ್ಲಿ ಕಾಣ್ತಾ ಇರ್ಬೋದು. JCP ಟಿಪ್ಪರ್ ಗಾಡಿಗಳ ವೈಖರಿ, ಹಾಗಾಗಿನೇ ಇಲ್ಲೆಲ್ಲ ಮಣ್ಣಿನ ರಾಶಿನೇ ಸಂಗ್ರಹ ಆಗಿರೋದು ಬೆಟ್ಟದ ಥರ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬೇಗ ಈ ಒಂದು ಕಾಮಗಾರಿ ಪೂರ್ಣ ಆಗಲಿ ಅಂತ ಬಯಸ್ತಾ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಮತ್ತೊಂದು ಇದೇ ಥರ ಒಂದು ಹೊಸ ವಿಚಾರವನ್ನು ಇಟ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ,
ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.